ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳ ಅವ್ಯವಸ್ಥೆ ಕಣ್ಣಿಗೆ ರಾಚುತ್ತೆ. ಯಾಕಂದ್ರೆ ನಿನ್ನೆ ರಾತ್ರಿ 2 ಗಂಟೆಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಗರದ ಹಲವು ರಸ್ತೆಗಳಲ್ಲಿ ನೀರು ತುಂಬಿರುವಂತದ್ದು. ಸದ್ಯಕ್ಕೆ ನಾನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೇನೆ. ಇಲ್ಲಿನ ದೃಶ್ಯಾವಳಿಗಳನ್ನ ನೀವು ನೋಡಬಹುದು, ಯಾವ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿ. ನೀವು ಈ ಕಾರು ನೋಡಬಹುದು ಯಾವ ರೀತಿಯಲ್ಲಿ ಇಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿ. ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರು ತುಂಬಿದಂತ ಸಂದರ್ಭದಲ್ಲಿ ವಾಹನಗಳು ಓಡಾಡ್ಲಿಕ್ಕೆ ಸಾಕಷ್ಟು ಒಂದು ಸಮಸ್ಯೆ ಆಗುತ್ತೆ. ಹಿಡಿಶಾಪ ಹಾಕಿಕೊಂಡೇ ಹೋಗ್ಬೇಕಾಗುತ್ತೆ. ಯಾರು ಅಂದ್ರೆ BBMP ಅವರು. ಯಾಕಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಮಳೆ ಬಂದು ಇಲ್ಲಿ ನೀರು ತುಂಬಿಕೊಂಡ್ರು ಕೂಡ BBMP ಅವರು ಯಾವುದೇ ರೀತಿಯಾದಂತ ಒಂದು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿಲ್ಲ. ಹೀಗಾಗಿ ಪ್ರತಿ ವಾಹನ ಸವಾರರು ಹೋಗುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳಿಗೆ ಒಂದು ಶಾಪವನ್ನ ಹಾಕೊಂಡು ಹೋಗುವಂತ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಯಾಕಂದ್ರೆ 2 ಗಂಟೆಯಿಂದ ಸುರಿತಾ ಇರುವಂತಹ ಈ ಮಳೆ ಏನಿದೆ ಸಾಕಷ್ಟು ಒಂದು ಅವಾಂತರ ಸೃಷ್ಟಿ ಮಾಡಿರುವಂತ ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು. ಒಂದು ಆಟೋ ಕೂಡ ಚಲಿಸ್ತಾ ಇದೆ. ಅಂದ್ರೆ ಇದು ಮಾರ್ಕೆಟ್ಗೆ ಕಲ್ಪಿಸುವಂತಹ ರಸ್ತೆ ಇದಾಗಿದೆ. ಮಾರ್ಕೆಟ್ ಅಂದಾಗ ಬೆಳಗಿನ ಜಾವ ಸಾಕಷ್ಟು ಒಂದು ವಾಹನಗಳು ಇಲ್ಲಿಗೆ ಬರ್ತವೆ. ಹಲವು ವಸ್ತುಗಳು ಅಂದ್ರೆ ಮಾರ್ಕೆಟ್ಗೆ ಬೇಕಾಗಿರುವಂತಹ ಒಂದಿಷ್ಟು ಮಾರಾಟಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ತೆಗೆದುಕೊಂಡು ಬರುವಂತಹ ಒಂದು ಪ್ರಕ್ರಿಯೆ ಕೂಡ ಆಗುತ್ತೆ. ಆದ್ರೆ ಇವತ್ತು ನಡೆದಿರುವಂತ ಒಂದು ಮಳೆ ಏನು ಅವಾಂತರ ಏನಾಗಿದೆ, ಇದರಿಂದಾಗಿ ವಾಹನಗಳು ಬರದೆ ಸಾಕಷ್ಟು ಒಂದು ಪರದಾಟ ಮಾಡುವಂತ ಒಂದು ಸ್ಥಿತಿ ಕೂಡ ಉಂಟಾಗಿದೆ. ಸರಿಸುಮಾರು 2 ಗಂಟೆಗೆ ಆರಂಭವಾದಂತ ಈ ಮಳೆ ಏನಿದೆ ಇದು ಮೆಟ್ರೋ ನಿಲ್ದಾಣದವರೆಗೂ ಕೂಡ ವ್ಯಾಪಿಸಿತ್ತು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇನ್ನೂ ಕೂಡ ಮೆಟ್ರೋದ ಆವರಣ ಏನಿದೆ ಇನ್ನು ನೆಂದಿರುವಂತದ್ದು. ಅಂದ್ರೆ ಸಾಕಷ್ಟು ಮಳೆ ತೀವ್ರತೆ ಹೆಚ್ಚಾದಂತ ಸಂದರ್ಭದಲ್ಲಿ ಆ ಸ್ಥಳ ಅಂದ್ರೆ ಮೆಟ್ರೋದ ಮುಂಭಾಗದವರೆಗೂ ಕೂಡ ನೀರು ವ್ಯಾಪಿಸಿತ್ತು. ಆದ್ರೆ ಕಾಲ ನಂತರ ಮಳೆಯ ಪ್ರಮಾಣ ಏನು ಕಡಿಮೆ ಆಗಿತ್ತು, ಅದಾದ ಬಳಿಕವಾಗಿ ಏನು ನೀರಿನ ಇಲ್ಲಿ ನಿಂತಿದ್ದಂತಹ ಒಂದು ಮಟ್ಟ ಏನಿದೆ ಅದು ಕೂಡ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಕೇವಲ ಒಂದು ದಿಕ್ಕಲ್ಲ, ಮತ್ತೊಂದಿನ ದಿಕ್ಕಿನಲ್ಲಿ ಸಂಚರಿಸುವಂತಹ ಒಂದು ರಸ್ತೆ ಏನಿದೆ ಆ ರಸ್ತೆಯನ್ನು ಕೂಡ ನೋಡಬಹುದು. ಇಲ್ಲೂ ಕೂಡ ಸಂಪೂರ್ಣವಾಗಿ ನೀರು ತುಂಬಿರುವಂತದ್ದು. ವಾಹನ ಸವಾರರು ಆತಂಕದಲ್ಲೇ ತಮ್ಮ ಕೆಲಸಗಳೇನಿದೆ ಆ ಕೆಲಸಗಳನ್ನ ಮಾಡ್ಲೇಬೇಕಾಗತ್ತೆ. ಮಾರ್ಕೆಟ್ಗೆ ವಸ್ತುಗಳನ್ನ ತರಲೇಬೇಕಾಗತ್ತೆ. ಹೀಗಾಗಿ ಆ ವಸ್ತುಗಳ ಸಮೇತವಾಗಿ ಏನು ತುಂಬಿರುವಂತಹ ನೀರಿನ ನಡುವೆಯೇ ಬರುವಂತಹ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಗರದಲ್ಲಿ ಏನು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಹಲವು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ. ಪ್ರಮುಖವಾಗಿ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿಯ ರಸ್ತೆಯಲ್ಲಿ ಏನ್ ತುಂಬಿರುವಂತಹ ನೀರಿನಿಂದಾಗಿ ವಾಹನಗಳು ಮಾರ್ಕೆಟ್ಗೆ ಏನ್ ಸರಕುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೂ ಆಗದಂತಹ ನಿಟ್ಟಲ್ಲಿ ಒಂದಿಷ್ಟು ಸಂಕಷ್ಟದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಜಗದೀಶ್, TV9 ಬೆಂಗಳೂರು.